ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಡೇ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ವಿತೌಟ್ ನೋ ಅಫೈರ್ಸ್. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ಸು ಮಾಡಿ, ಓಕೆನಾ. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿ ಜೊತೆ ನೀವು ರಿಯೂನಿಯನ್ ಆದಾಗ, ಅಂದರೆ ಅವ್ರನ್ನ ಭೇಟಿ ಮಾಡಿದಾಗ ಅಥವಾ ಅವ್ರನ್ನ ಫಸ್ಟ್ ಮೀಟ್ ಆದಾಗ ಅವರೊಂದು ರಿಯಾಕ್ಷನ್ ಹೇಗಿರುತ್ತೆ, ಅವರೊಂದು ಆ್ಯಕ್ಷನ್ಸ್ ಹೇಗಿರುತ್ತೆ, ಅವರೊಂದು ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ರೀಡಿಂಗಲ್ಲಿ ನೋಡೋಣ. ಮತ್ತು ನಿಮ್ಮ ವ್ಯಕ್ತಿ ಯಾವ ರೀತಿ ಬಿಹೇವಿಯರ್ ಮಾಡ್ತಾರೆ ನೀವು ಎದುರಿಗೆ ಸಿಕ್ಕಾಗ ಮತ್ತು ಅವ್ರ ಜೊತೆ ಅವ್ರನ್ನ ಮಾತಾಡಿಸಿದಾಗ ನೋಡೋಣ. ನಾನು ವ್ಯೂವರ್ಸು ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿ ರಿಯೂನಿಯನ್ ಆದಾಗ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ರಿಯಾಕ್ಷನ್ ಏನು, ನನ್ನ ವ್ಯೂವರ್ಸ್ ಕಡೆಯಿಂದ ರಿಯಾಕ್ಷನ್ ಏನು. ಫಸ್ಟ್ ನೋಡೋಣ, ನನ್ನ ವ್ಯೂವರ್ಸ್ ಕಡೆಯಿಂದ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ವ್ಯಕ್ತಿ ಕಡೆ ನನ್ನ ವ್ಯೂವರ್ಸ್ ಕಡೆಯಿಂದ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ. ರಿಯೂನಿಯನ್ ಆದಾಗ ನನ್ನ ವ್ಯೂವರ್ಸು ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾರೆ, ನನ್ನ ವ್ಯೂವರ್ಸ್ ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾರೆ, ಯಾವ ರೀತಿ ಬಿಹೇವ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ ರಿಯೂನಿಯನ್ ಆದಾಗ. ಸೊ ಫಸ್ಟು ನಿಮ್ಮ ಎನರ್ಜಿನ ಪಿಕ್ ಮಾಡ್ತಾಯಿದ್ದೀನಿ, ಆಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎನರ್ಜಿನ ಪಿಕ್ ಮಾಡಿ ಹೇಳ್ತೀನಿ, ಅವರು ರಿಯೂನಿಯನ್ ಆದಾಗ ಅವ್ರು ಯಾವ ರೀತಿ ಆ್ಯಕ್ಷನ್ ಇರುತ್ತೆ ಅಂತ. ಸೊ ಈ ರೀಡಿಂಗ್ ನಮ್ಮ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಿದ್ರೆ ಹುಡುಗಿಗೆ, ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ ರೆಸೊನೇಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ನೀವು ರಿಯೂನಿಯನ್ ಆದಾಗ ಫಸ್ಟ್ ನೀವು ಹೇಳೋ ಮಾತೇನು ಗೊತ್ತಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ಕಾದಿದ್ದೀರಾ ಮತ್ತು ಅವ್ರಿಗೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ರೆ, ತುಂಬ ಇಷ್ಟಪಟ್ಟಿದ್ರೆ, ಅವ್ರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ರೆ, ತುಂಬ ಫೈಟ್ಸ್ ಮಾಡಿದ್ರ ಅಂತ ಹೇಳ್ತೀರ. ಅಂದರೆ ಮೆಜಿಷಿಯನ್ ಅಂಥವ್ರು ಏನು ಮಾಡ್ತಾರೆ, ತುಂಬ ಟೆಕ್ನಿಕ್ಸ್ ಉಪಯೋಗಿಸ್ತಾರೆ, ತುಂಬ ಪ್ಲ್ಯಾನ್ಸ್ ಮಾಡ್ತಾರೆ, ತುಂಬ ಪೇಷನ್ಸ್ ಆಗಿರ್ತಾರೆ, ತುಂಬ ಸ್ಕಿಲ್ಸ್ ಯೂಸ್ ಮಾಡ್ತಾರೆ, ತುಂಬ ಟ್ಯಾಲೆಂಟ್ ಇರ್ತಾರೆ, ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಅಂದರೆ ನನ್ನ ವ್ಯೂವರ್ಸ್ ಯಾರಿದ್ದೀರ ಅವರು ತುಂಬ ಇಂಟೆಲಿಜೆಂಟ್ ಇರ್ತೀರ, ತುಂಬ ಟ್ಯಾಲೆಂಟ್ ಇರ್ತೀರ, ಹೆವಿ ಐ ಸ್ಕಿಲ್ಸ್ ಇರುತ್ತೆ, ಮತ್ತು ನಿಮಗೆಲ್ಲವೂ ಇರುತ್ತೆ, ಏನೋ ಒಂದು ಮಿಸ್ ಆಗಿರುತ್ತೆ. ಸೊ ಅದನ್ನು ಪಡ್ಕೊಳೋದು. ಇವಾಗ ಯಾರು ಮಿಸ್ ಆಗಿರೋದು, ನಿಮ್ಮ ವ್ಯಕ್ತಿ. ಸೊ ನೀವು ಹೇಳ್ತೀರಾ, ನಿಮ್ಮ ವ್ಯಕ್ತಿ ಮತ್ತು ನೀವು ರಿಯೂನಿಯನ್ ಆದಾಗ ಇಬ್ಬರು ಒಟ್ಟಿಗೆ ಸೇರಿದಾಗ ನೀವು ಮಾತಾಡ್ತೀರಾ, ನಿನಗೋಸ್ಕರ ನಾನು ತುಂಬ ಕಷ್ಟಪಟ್ಟೆ, ತುಂಬ ನೋವುಪಟ್ಟೆ, ನೀವು ಇಲ್ದಿರ ನಾನು ಇರೋಕ್ಕಾಗಲ್ಲ, ಸೊ ನೀವು ನನ್ನ ಲೈಫಲ್ಲಿ ಬೇಕು, ಸೊ ನಿಮ್ಮ ಹತ್ರ ಮಾತಾಡಬೇಕು ಅಂತ ನೀವು ಹೇಳ್ತೀರ. 4 ಆಫ್ ವಾಂಡ್ಸ್, ನಿಮ್ಮ ವ್ಯಕ್ತಿ ಒಂದು ವೇಳೆ ನಿಮ್ಮನ್ನು ಮದುವೆ ಆಗದಿರ ಇದ್ದರೆ, ಲವರ್ಸ್ ಆಗಿದ್ದರೆ, ನೀವು ಡೈರೆಕ್ಟು ಮದುವೆ ಆಗಿ ನೀವು ಇದ್ದರೆ ನನ್ನ ಲೈಫಲ್ಲಿ ತುಂಬ ಖುಷಿಯಾಗಿರುತ್ತೆ ಅಂತೆಲ್ಲ ಮಾತಾಡ್ತೀರ, ಸ್ಪೀಚ್ ಮಾಡ್ತೀರಾ. ಅಂದರೆ ನಿಮ್ಮ ಕನ್ವರ್ಜೇಷನ್ ಡಿಫ್ರೆಂಟ್ ಆಗಿರುತ್ತಲ್ವ. ಮಾತಾಡೋರಾದರೆ ಕನ್ವರ್ಜೇಷನ್ನು, ಇನ್ನು ಮಾತಾಡ್ದಿರೋರಾದರೆ ಸ್ವಲ್ಪ ಟೈಮ್ ತಗೊಂಡು ಮತ್ತು ಮ್ಯಾರೇಜ್ ಸೆಲೆಬ್ರೇಷನ್ ಅಂತಲೇ ಮಾತಾಡ್ತೀರ. 1 or 2 ಡೇಸಲ್ಲಿ ರಿಯೂನಿಯನ್ ಆದ್ರೂ, ಅಂದರೆ 1 or 2 ಡೇಸ್ ಅಂತಲ್ಲ, ನಿಮ್ಮ ವ್ಯಕ್ತಿ ಮತ್ತು ನೀವು ರಿಯೂನಿಯನ್ ಆದಾಗ ನೀವು ಈ ರೀತಿ ಹೇಳ್ತೀರ, ನಾವು ಮ್ಯಾರೇಜ್ ಆಗೋಣ, ಮ್ಯಾರೇಜ್ ಆದರೆ ನಾವಿಬ್ಬರ ಲೈಫು ಚೆನ್ನಾಗಿರುತ್ತೆ, ನೀವಿದ್ದರೆ ನನ್ನ ಲೈಫ್ ತುಂಬ ಖುಷಿಯಾಗಿರುತ್ತೆ ಅಂತ ನೀವು ಹೇಳ್ತೀರ. ಮತ್ತು ಮದುವೆ ಆಗೋಣ ಅಂತ ಕಮಿಟ್ಮೆಂಟು ಕೇಳ್ತೀರ ನಿಮ್ಮ ವ್ಯಕ್ತಿನ ನೀವು. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ, ಮದುವೆ ಆಗಿರೋರಾಗಿದ್ದರೆ ನಾವಿಬ್ಬರು ರಿಯೂನಿಯನ್ ಆಗಿದ್ರೆ ಮೊದಲು ಯಾವ ರೀತಿ ನಮ್ಮ ಸಂಸಾರ ಇತ್ತು, ಯಾವ ರೀತಿ ನಾವು ಫ್ಯಾಮಿಲಿಯಾಗಿ ಚೆನ್ನಾಗಿದ್ರೆ, ಯಾವ ರೀತಿ ಖುಷಿಯಾಗಿದ್ರೆ ಆ ರೀತಿನೇ ಇರೋಣ ಅಂತ ನಿಮ್ಮ ವ್ಯಕ್ತಿಗೆ ನೀವು ಹೇಳ್ತೀರ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅವ್ರ ಮೇಲೆ, ಸೊ ಅದನ್ನು ತೋರಿಸ್ಕೊಳೋದಿಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀರ. ಯಾಕಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಬೇಕು. ಸೊ ನೀವು ಫಸ್ಟ್ ಅವ್ರಿಗೆ ನೀವು ಬೇಡ ಈ ಥರ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಅವ್ರ ಮೇಲೆ ಯಾವುದೇ ಥರ ನೆಗೆಟಿವ್ ಆಗಿ ನೀವು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಲ್ವ, ಅದಕ್ಕೋಸ್ಕರ. 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಹೇಳ್ತೀರಾ, ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ, ನೀನು ಇಲ್ದಿರ ನನ್ನ ಕೈಯಲ್ಲಿರೋಕ್ಕಲ್ಲ, ಸೊ ಡೈಲಿ ಮಿಸ್ ಮಾಡಿಕೊಂಡೆ. ಸೊ ಆ ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಇರುತ್ತೆ. ಪ್ರತಿ ಕ್ಷಣ ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿ ಮಾತಾಡ್ತೀರ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಹತ್ರ ನೀವೇನು ಹೇಳ್ತೀರ ಅಂದರೆ, ನೀವು ಇಲ್ದಿರ ನನ್ನ ಜೀವನ ಇಲ್ಲ, ನನ್ನ ಜೀವನದಲ್ಲಿ ನೀವು ಇಲ್ದಿರ, ಅಂದರೆ ಫೈನಾನ್ಷಿಯಲಾಗಿ ದುಡ್ಡಿನ ಪ್ರಕಾರ ಎಲ್ಲದ್ರಲ್ಲೂ ನೀವು ಚೆನ್ನಾಗಿದ್ರೆ, ಎಮೋಷ್ನಲ್ ನಿಜವಾದ ಪ್ರೀತಿ ಅವ್ರಿಗೆ ಸಿಗ್ತಾಯಿಲ್ಲ, ಸೊ ಅದು ನಿಮ್ಮಿಂದನೇ ಇದೆ. ಸೊ ನೀನು ಇಲ್ದಿರ ನನ್ನ ಲೈಫ್ ತುಂಬ ಕಷ್ಟ ಆಗ್ತದೆ, ಒಂಟಿಯಾಗಿರೋಕ್ಕಾಗ್ತಾಯಿದೆ, ನೀನು ಇಲ್ದಿರ ನನ್ನ ಜೀವನ ಇಲ್ಲ ಅಂದರೆ
ನಿಮ್ಮ ಲೈಫಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಎಷ್ಟು ಮುಖ್ಯ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಅವರಿಲ್ಲ ಅಂದರೆ ನೀವು ಜೀವನದಲ್ಲಿ ಎಷ್ಟು ನೋವು ಪಡ್ತೀರ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರ ಅಷ್ಟೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಏನೇ ತಪ್ಪು ಮಾಡಿದ್ರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಇಲ್ಲ ನೀವು ನನ್ನ ಲೈಫಲ್ಲಿ ಇದ್ರೇ ನನ್ನ ಲೈಫ್ ಒಂದು ಬ್ಯಾಲೆನ್ಸ್ ಆಗಿರುತ್ತೆ, ಇಲ್ಲಾಂದರೆ ಫುಲ್ ಎಮೋಷ್ನಲ್ ವೀಕ್ ಆಗಿಬಿಡ್ತೀನಿ, ಸೊ ನೀನು ಇರಲೇಬೇಕು ಅಂತ ಮಾತಾಡ್ತೀರ. ಮತ್ತು ಅವ್ರ ಜೊತೆ ಪ್ರೀತಿಯಿಂದ ಕಮ್ಯುನಿಕೇಷನ್ ಮಾಡ್ತೀರ, ಯಾವುದೇ ಥರದ ಇದಿಲ್ಲ. 10 ಆಫ್ ಪೆಂಟಿಕಲ್ಸ್ ಬಂದಿರೋದು ಆವಾಗಲೂ ನೀವು ಹೇಳ್ತೀರ, ಈ ಫ್ಯಾಮಿಲಿ ಸಿಚುಯೇಷನ್ಸು, ಥರ್ಡ್ ಪಾರ್ಟಿ ಸಿಚುಯೇಷನ್, ಕೆರಿಯರ್ ಪ್ರೊಫೆಷನಲ್ ಪ್ರಾಬ್ಲಮ್ಸು ಅವೆಲ್ಲ ಇದ್ರೂ ನೀನು ಏನಾದರೂ ಮಾಡ್ಕೊ, ಬಟ್ ಆದರೆ ನನ್ನ ಜೊತೆನೇ ಚೆನ್ನಾಗಿರೋ ನೀನು. ಅಂದರೆ ನೀವು ಅದನ್ಗೆ ಒಪ್ಪಿಗೆ ಕೊಡಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ, ಬಟ್ ಆದರೆ ಆ ಕ್ಷಣದಲ್ಲಿ ಅವ್ರು ನಿಮ್ಗೇನು ಮಾಡ್ಬೇಕಂತ ಗೊತ್ತಿರಲ್ಲ, ಸೊ ಅದರಿಂದ ಸೈಲೆಂಟಾಗಿರ್ತೀರ. ನಿಮ್ಮ ವ್ಯಕ್ತಿ ಏನು ಮಾಡ್ತಾರೆ, ನೀವು ಹೇಳಿದ್ರೆ ನನ್ನ ಲೈಫ್ ಇಲ್ಲ, ಸೊ ನೀನು ಇದ್ದರೆ ನನ್ನ ಲೈಫು ಚೆನ್ನಾಗಿರುತ್ತೆ, ನಿನ್ನ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳ್ತೀರ. 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರಿಗೋಸ್ಕರ ನೀವು ಎಷ್ಟೆಲ್ಲ ನೋವು ಪಟ್ಟರೆ, ಎಷ್ಟು ಕಷ್ಟಪಟ್ಟರೆ, ಎಷ್ಟು ದೂರದೇನ, ಸೊ ಆ ರೀತಿಯೆಲ್ಲ ಇರುತ್ತಲ್ವ ನಿಮ್ಮ ಕಮ್ಯುನಿಕೇಷನ್, ಆ ರೀತಿಯೆಲ್ಲ ಮಾತಾಡ್ಕೊತೀರ. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ಚೀಟ್ ಮಾಡಿದ್ರು, ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಮನಸ್ಸಲ್ಲಿದ್ರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆದ್ರೂ ಅದನ್ನೆಲ್ಲ ನೀವು ಹೇಳೋದಿಲ್ಲ, ಸೈಲೆಂಟಾಗಿ ಇಟ್ಕೊತೀರ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲ ಇದ್ರೂ, ಸೊ ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತೋ ಅದನ್ನೆಲ್ಲ ನಿಮ್ಮ ವ್ಯಕ್ತಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನೀವು. ಸೊ ಅದು ಕತೆ. ಹೇರೋಪೆಂಟ್ ಬಂದಿರೋದ್ರಿಂದ ನೀವು ಡೈರೆಕ್ಟಾಗಿ ಕೇಳಿಬಿಡ್ತೀರ, ನೀವು ಅಂದರೆ ಹಂಗೆ ಇಷ್ಟ, ಸೊ ನಾವಿಬ್ಬರು ಲೈಫ್ ಲಾಂಗ್ ಇರೋಣ ಅಂತ. ಅದೇ ನಿಮ್ಮ ಮನಸ್ಸಿಗೆ ಬರೋ ಮಾತು ಕೂಡ ಅಷ್ಟೇ. ನಿಮ್ಮ ಜೊತೆ ಲೈಫ್ ಲಾಂಗ್ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಿರೋ ಅಂಥ ವ್ಯಕ್ತಿ ನಿಮ್ಮ ಜೊತೆ ಇರಬೇಕಂತ ನೀವು ಅವ್ರನ್ನ ಕೇಳ್ಕೊತೀರ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಆಟ ಜಾಸ್ತಿನೇ ಇರ್ಬೋದು. ಯಾರಿದ್ದೀರ ನೋಡಿ ಅವರು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಏನಾದರೂ ಸ್ವಲ್ಪ ಕೆಟ್ಟದಾಗಿ ಬಿಹೇವಿಯರ್ ಮಾಡಿದ್ರೆ ನಿಮ್ಗೆ ಕೋಪ ಜಾಸ್ತಿ ಅಷ್ಟೇ ಬೇಗನೆ ಬರುತ್ತೆ. ಸೊ ಅದರಿಂದ ನೀವು ಕೋಪ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಬೇಕಾಗಿರೋ ಕಾರಣದಿಂದ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿದ್ರೂ ಮತ್ತೆ ಕಾಂಪ್ರಮೈಸ್ ಆಗ್ತಾರೆ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ದ ಮೂನ್ ಬಂದಿರೋದ್ರಿಂದ ನೀವು ಅವ್ರ ಮುಂದೆ ತುಂಬ ಎಮೋಷ್ನಲ್ ಆಗಿ, ತುಂಬ ಭಾವನಾತ್ಮಕವಾಗಿ ಮಾತಾಡ್ತೀರ, ಅಂದರೆ ಫೀಲಿಂಗ್ಸಲ್ಲಿ ಮಾತಾಡ್ತೀರ ನಿಮ್ಮ ವ್ಯಕ್ತಿ ಜೊತೆ ರೀನೇನ್ ಆದಾಗ. ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗಿಂತ ತುಂಬ ದೂರದಲ್ಲಿರ್ತಾರೆ, ತುಂಬ ಡಿಸ್ಟೆಂಟ್ ಟ್ರಾವೆಲಲ್ಲಿರ್ತಾರೆ, ಸೊ ಅವ್ರ ಹತ್ರ ನೀವು ಕಷ್ಟಪಟ್ಟು ಹೋಗ್ತೀರ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಸೊ ನಿಮ್ಮ ವ್ಯಕ್ತಿನೇ ನಿಮಗೆ ಫೈನಲ್ಲು ಅಂತ ನೀವು ಕೂಡ ಅವ್ರು ಹೇಳ್ತೀರ, ನೋಡಿ ನೀವೇ ನನ್ನ ಲೈಫಲ್ಲಿ ಫೈನಲ್ಲು, ನಾನು ಇನ್ನೂ ಬೇರೆ ಯಾರನ್ನೂ ಅಕ್ಸೆಪ್ಟ್ ಮಾಡೋದಿಲ್ಲ, ನೀವೇ ನನ್ನ ಲೈಫಲ್ಲಿ ಬಂದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರ. ಇದು ಲವರ್ಸ್ಗಾದರೆ ಈ ರೀತಿ. ಇನ್ನು ಸಪ್ರೇಷನ್ ಆಗಿದ್ರೆ, ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೆ ಅವರು ಅಷ್ಟೇ, ನೀವು ನನ್ನ ಜೊತೆನೇ ಪರ್ಮನೆಂಟಾಗಿ ಇದ್ದುಬಿಡಿ, ನೀವಿದ್ದರೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನ ನೀವು ಬಿಡೋಕ್ಕೆ ಮನಸ್ಸಿಲ್ಲ, ಸೊ ಅವರೇ ನಿಮ್ಗೆ ಬೇಕು. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ಎಷ್ಟು ಖುಷಿಯಾಗಿರ್ತೀರ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀರ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಏನೇ ಕನ್ಫ್ಯೂಷನ್ ಇದ್ದರೆ ನಿಮ್ಮ ವ್ಯಕ್ತಿ ಕಡೆನೇ ಮನಸ್ಸು ಅಂತ ಹೇಳ್ತೀರ. ದ ಸನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ತುಂಬ ಖುಷಿಯಾಗಿರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀರ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಎಷ್ಟು ಪ್ರೀತಿ ಮಾಡ್ತಾಯಿದ್ರ ಅಂತ ಹೇಳ್ತೀರ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟು ನೋವು ಮಾಡಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನು ಹೇಳೋದಿಲ್ಲ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅದನ್ನೆಲ್ಲ ಬಾಯಲ್ಲಿ ಹೇಳ್ತೀರ, ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀರ. ಸೊ ಅವ್ರು ಏನು ಮಾತಾಡ್ತಾರ ಅಂತ ಅದನ್ನು ಕೇಳ್ತೀರ. ನಿಮ್ಗೆ ಎಷ್ಟೇ ಮನಸ್ಸಲ್ಲಿ ನೋವಿದ್ರೆ ಕೂಡ ಅದನ್ನು ಅವ್ರ ಮುಂದೆ ಎಲ್ಲವನ್ನು ಮಾತಾಡಿ ಹೇಳ್ತೀರ ಎಷ್ಟು ಕಷ್ಟಪಟ್ರಿ ಅಂತ. 7 ಆಫ್ ಕಪ್ಸ್ ಮನಿಗೋಸ್ಕರ ನೀವು ಯಾವತ್ತೂ ಇಷ್ಟಪಟ್ಟಿಲ್ಲ ಅವ್ರನ್ನಂತ ಅದು ಕೂಡ ಹೇಳ್ತೀರ. ಸೊ ಇವಾಗ ನಿಮ್ಮ ವ್ಯಕ್ತಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನೋಡೋವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಯಾಕ್ಷನ್ ಹೇಗಿರುತ್ತೆ ಇವರಿಬ್ಬರ ರಿಯೂನಿಯನ್ ಆದಾಗ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಬ್ಬರು ರಿಯೂನಿಯನ್ ಆದಾಗ ಅವರು ರಿಯಾಕ್ಷನ್ ಹೇಗಿರುತ್ತೆ, ನನ್ನ ವ್ಯೂವರ್ಸ್ ಅವರ ಮನಸ್ಸಲ್ಲಿರೋವಂಥ ವ್ಯಕ್ತಿಯ ರಿಯಾಕ್ಷನ್ ಹೇಗಿರುತ್ತೆ, ಅವರ ಒಂದು ಮಾತುಕತೆ ಹೇಗಿರುತ್ತೆ, ಅವರ ಒಂದು ಕಮ್ಯುನಿಕೇಷನ್ ಹೇಗಿರುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಎಷ್ಟೇ ಕಷ್ಟ ಆದರೂ ಅವ್ರು ನಿಮ್ಮನ್ನು ಇಷ್ಟಪಡ್ತಾಯಿದ್ರೆ, ತುಂಬ ಇಷ್ಟಪಡ್ತಾರೆ, ಅವ್ರಿಗೂ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಗೊತ್ತಿದೆ. ರಿಯೂನಿಯನ್ ಆದಾಗ ಅವರ ಏನು ನಿಮಗೆ ಬಾಯಿ ಬಿಟ್ಟು ಕಮ್ಯುನಿಕೇಷನ್ ಮಾತಾಡಲ್ಲ, ಏನು ಎಕ್ಸ್ಪ್ರೆಸಿವ್ ಮಾಡೋದಿಲ್ಲ. ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನೆಗೆಟಿವ್ ಪರ್ಸನ್ ಇದ್ದಾರೆ, ನೆಗೆಟಿವ್ ಎನರ್ಜೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವ್ರು ಏನೋ ಅಷ್ಟು ಬೇಗ ಮಾತಾಡೋದಿಲ್ಲ, ನೀವು ಸ್ವಲ್ಪ ಸೈಲೆಂಟಾಗಿದ್ದರೆ ಏನೋ ಒಂದು ಆಗುತ್ತೆ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಾ ಬೇಡವಾ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ, ಯಾಕಂದರೆ ಈ ಥರ್ಡ್ ಪಾರ್ಟಿ ಸಿಚುಯೇಷನ್ ಪಕ್ಕದಲ್ಲೇ ಇರುತ್ತಲ್ವಾ,
ಅಂದರೆ ಅವರು ಲೈಫಲ್ಲಿ ಇನ್ನೂ ಇರುತ್ತಲ್ಲ, ಸೊ ಅದಕ್ಕೆ. ಸೊ ನಿಮ್ಮ ವ್ಯಕ್ತಿಗೆ ಏನು ಮಾಡ್ಬೇಕಂತ ಗೊತ್ತಿರಲ್ಲ, ಕಮ್ಯುನಿಕೇಷನ್ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಒಂದು ಕನ್ಫ್ಯೂಷನ್. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸ್ ಆಡುತ್ತಲ್ಲ, ಅದಕ್ಕೆ 4 ಆಫ್ ವಾಂಡ್ಸ್ ಬಂದಿದ್ದ ನಿಮ್ಮ ವ್ಯಕ್ತಿ ಕೂಡ ನಿಮ್ಗೆ ಹೇಳ್ತಾರೆ, ನೀವು ಇಲ್ದಿದ್ರೆ ನನ್ನ ಲೈಫ್ ಇಲ್ಲ, ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕಂತ ಅವ್ರು ಕೂಡ ಅಷ್ಟೇ ಮಾತಾಡ್ತಾರೆ. ಲವರ್ಸ್ ಆದರೆ ನಿಮ್ಮ ಮ್ಯಾರೇಜಿಗೆ ಸಪ್ರೇಷನ್ ಆಗಿದ್ದರೆ ಅಷ್ಟೇ ರಿಯೂನಿಯನ್ ಆಗಬೇಕಂತ, ರಿಯೂನಿಯನ್ ಅಲ್ಲ ಪರ್ಮನೆಂಟಾಗಿ ನಿಮ್ಮ ಜೊತೆ ಇದ್ದಾಗಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಅವರು ನಿಮ್ಮ ವ್ಯಕ್ತಿ ಎಷ್ಟೇ ರಿಯೂನಿಯನ್ ಆದ್ರೂ ನೀವು ಅವ್ರ ಜೊತೆ ಹೋದಾಗ ಕೂಡ ಅವರು ಎಷ್ಟೇ ಪ್ರೀತಿ ಇದ್ರೆ ನಿಮ್ಮ ಮೇಲೆ, ಬಟ್ ಒಂದು ಮಾತನ್ನು ಕೂಡ ಕಮ್ಯುನಿಕೇಷನ್ ಮಾಡಲ್ಲ. ಅವರು ಎಲ್ಲವನ್ನು ಸೀಕ್ರೆಟಾಗಿ ಇಟ್ಕೊತಾರೆ. ಅಂದರೆ ಎಕ್ಸ್ಪ್ರೆಸಿವ್ ಇಲ್ಲ ನಿಮ್ಮ ವ್ಯಕ್ತಿ, ಇಂಟ್ರೋವರ್ಟ್ ಅಂತ ಹೇಳ್ಬೋದು. ಎಕ್ಸ್ಟ್ರೋವರ್ಟ್ ಇಲ್ಲ, ಹೊರಗಡೆ ಏನು ಹೇಳೋದಿಲ್ಲ, ಇಂಟ್ರೋವರ್ಟ್. ಎಲ್ಲ ಮನಸ್ಸಲ್ಲೇ ಇಟ್ಕೊತಾರೆ, ಓವರ್ ಫೀಲಿಂಗ್ಸು. ದ ಮೂನ್ ಅದನ್ನೇ ಹೇಳುತ್ತೆ. ಎಷ್ಟು ನಿಮಗಿಂತ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರೂ ಎಕ್ಸ್ಪ್ರೆಸಿವ್ ಇಲ್ಲ. 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ಎಷ್ಟು ನೋವು ಪಟ್ಟರು, ಎಷ್ಟು ನೀವು ಇಲ್ದಿರ ಅದು ಎಷ್ಟು ಹಗಲು ರಾತ್ರಿ ನಿದ್ದೆ ಹೋಗ್ದಿರ ನಿಮ್ಗಾಗಿ ಹತ್ತರು, ಎಷ್ಟು ನೆನಪು ಮಾಡ್ಕೊಂಡ್ರು. ಸೊ ಅದನ್ನೆಲ್ಲ ಅವರು ಏನು ಹೇಳೋದಿಲ್ಲ, ನಿಮಗೆ ಎಲ್ಲವನ್ನೂ ಬಚ್ಚಿಡ್ತಾರೆ. ಯಾಕಂದರೆ ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಅವ್ರು ಪಟ್ಟಂಥ ನೋವೆಲ್ಲ ನಿಮಗೋಸ್ಕರ ಶ್ರಮಪಟ್ಟು ಅದನ್ನೆಲ್ಲ ಹೇಳೋದಿಲ್ಲ. ಬಟ್ ಅವರು ಒಂದು ಎಕ್ಸ್ಪ್ರೆಷನ್ ಮೂಲಕ ನೀವೆಲ್ಲ ತಿಳ್ಕೊತೀರ. ಅವರ ಎಕ್ಸ್ಪ್ರೆಷನ್, ಅವ್ರ ಬಿಹೇವಿಯರ್ ಮೂಲಕ ನೀವು ತಿಳ್ಕೊತೀರ. ದ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅನ್ಕೊತಾರೆ, ನನ್ನ ವ್ಯಕ್ತಿ ನನಗೆ ಸರಿಯಾದ ಟೈಮಲ್ಲಿ ದೇವರು ಮತ್ತೆ ಕಳಿಸಿದಾನಂತ ಥಿಂಕ್ ಮಾಡ್ತಾರೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನೀವು ಇಲ್ದಿರ ಅವ್ರ ಲೈಫ್ ತುಂಬ ಕಷ್ಟ ಆಗಿತ್ತು, ತುಂಬ ನೋವು ಪಟ್ಟರು. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಸಿಕ್ಕಾಕೊಂಡು ಮತ್ತು ಅವ್ರ ಲೈಫ್ ಕೂಡ ಅಷ್ಟೇ ಒಂಟಿಯಾಗಿ ತುಂಬ ನೋವು ಪಟ್ಟರು. ಸೊ ಅದರಿಂದ ಅವರು ಹೇಳ್ತಾರೆ. ಅಲ್ಲಿ ಕೆಲವರು ಮಾತಾಡ್ದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಎಕ್ಸ್ಪ್ರೆಷನ್ ಇಲ್ಲ, ಇಂಟ್ರೋವರ್ಟ್ ಆಗಿರೋದ್ರಿಂದ ಜಾಸ್ತಿ ಏನು ಹೇಳೋದಿಲ್ಲ, ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳೋದ್ರಿಂದ ನೀವೇ ಅವರ ಒಂದು ಎಕ್ಸ್ಪ್ರೆಷನ್ ಮೂಲಕ ಕೆಲವ್ರಿಗೆ ಅರ್ಥ ಆಗುತ್ತೆ. ಇನ್ನು ಕೆಲವರು ಬಾಯಿ ಬಿಟ್ಟು ಮಾತಾಡ್ತಾರೆ, ನಿನ್ನ ಇಲ್ದಿರ ಇದ್ದರೆ ನನ್ನ ಲೈಫ್ ತುಂಬ ಕಷ್ಟ ಆಗಿತ್ತಂತ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಇನ್ನು ನೀನು ಇಲ್ದಿರ ನನ್ನ ಕೈಯಲ್ಲಿ ಇರೋಕ್ಕಲ್ಲ, ಲವರ್ಸ್ ಆಗಿದ್ರೆ ನಿಮ್ಮ ಜೊತೆ ಮದುವೆ ಆಗಿಬಿಡ್ಬೇಕು ಅಂತ ಹೇಳ್ತಾರೆ. ಕಮಿಟ್ಮೆಂಟು ಕೊಟ್ಬಿಡ್ತಾರೆ. ಆಮೇಲೆ ಮ್ಯಾರೇಜ್ ನಿಮ್ಗೆ ಯಾವಾಗ ಆಗುತ್ತೋ ನಂಗೆ ಗೊತ್ತಿಲ್ಲ. ಇನ್ನು ಲವರ್ಸ್ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಾವಿಬ್ಬರು ಒಟ್ಟಿಗೆ ಇರೋಣ, ಇನ್ನು ಹೆಚ್ಚು ಕಾಲ ದೂರ ಇರೋದು ಬೇಡ ಅಂತ ಅದನ್ನು ಕೂಡ ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾರೆ. ಬಟ್ ಎಕ್ಸ್ಪ್ರೆಷನ್ಸ್ ಅಷ್ಟೇ, ಇಲ್ಲಿ ಕಮ್ಯುನಿಕೇಷನಾಗಿ ಡೈರೆಕ್ಟಾಗಿ ಹೇಳಲ್ಲ. 3 ಆಫ್ ಕಪ್ಸ್ ಬಂದಿರೋದ್ರೆ ನಿಮ್ಮ ವ್ಯಕ್ತಿ ಅವಾಗೂ ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ, ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನಿಂದನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಾತ್ರ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ನಿಮ್ಮ ಕಡೆನೇ ಹೆಚ್ಚಿನ ಗಮನ ಕೊಡ್ತಾರೆ ಅಷ್ಟೆ. ಇಲ್ಲಿ ನಿಮ್ಮ ವ್ಯಕ್ತಿ ಹೆಚ್ಚಾಗಿ ಗಮನ ಕೊಡೋದು ನಿಮ್ಮ ಸೈಡೇ. ಸೊ ಆದರೆ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ಮ ಕಡೆ ಗಮನ ಇಲ್ದಂಗೆ ಇದು ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ಬಟ್ ನಿಮ್ಮನ್ನೇ ಇಷ್ಟಪಡೋದು ನಿಮ್ಮ ವ್ಯಕ್ತಿ ಜಾಸ್ತಿ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನೀವೇ ನನ್ನ ಲೈಫಲ್ಲಿ ಸರಿಯಾದ ಲೈಫ್ ಪಾರ್ಟ್ನರು, ನೀವು ಇಲ್ದಿರ ನನ್ನ ಲೈಫ್ ಇಲ್ಲ, ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಎಕ್ಸ್ಪ್ರೆಷನ್ ಮೂಲಕ ಹೇಳ್ತಾರೆ ಅಷ್ಟೆ. ನೋಡಿ ಇಲ್ಲಿ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಬರೀ ಮಾತು ಜಾಸ್ತಿ ಆಡಲ್ಲ, ಎಲ್ಲ ಎಕ್ಸ್ಪ್ರೆಷನ್. ಅಂದರೆ ಅವ್ರನ್ನ ಬಿಹೇವಿಯರ್ ನೋಡಿ ಅರ್ಥ ಮಾಡ್ಕೊಬೇಕು, ಅಂಥ ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾ ಇರೋದು. ನನ್ನ ವ್ಯೂವರ್ಸ್ ಯಾರಿದ್ದೀರ ನೋಡಿ, ಅವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಬಾಯಿ ಬಿಟ್ಟು ಏನೂ ಮಾತಾಡಲ್ಲ, ಫುಲ್ಲಿ ಎಕ್ಸ್ಪ್ರೆಷನ್ಸ್, ಅವರೊಂದು ಬಿಹೇವಿಯರು, ಅವರೊಂದು ನಡತೆ. ಸೊ ಅದನ್ನು ನೋಡಿ ನೀವು ನಿಮ್ಮನ್ನು ಎಷ್ಟು ಪ್ರೀತಿ ಅದನ್ನು ತಿಳ್ಕೊಬೇಕು. ಗೊತ್ತಿದೆ ನಿಮಗೂ, ಒಂದು ಕಾಲದಲ್ಲಿ ನೀವು ಎಷ್ಟು ಇಷ್ಟಪಡ್ತಾರೆ ಎಲ್ಲ ಗೊತ್ತಿದೆ. ಬಟ್ ಏನು ಮಾಡೋದು, ಎಕ್ಸ್ಪ್ರೆಷನ್ ಇಲ್ಲ. ಇನ್ನು ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತಲ್ಲ, ಅದಕ್ಕೆ. 10 ಆಫ್ ಪೆಂಟಿಕಲ್ಸ್ ಬಂದಿರ್ತಾನೆ ನಿಮ್ಮ ವ್ಯಕ್ತಿ, ಅದೇ ನೀವು ಮತ್ತು ನಿಮ್ಮ ವ್ಯಕ್ತಿ ಒಂದಾಗೋಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನು ಒಟ್ಟಿಗೆ ಇರೋಕ್ಕೆ ಬಿಡ್ತಾಯಿಲ್ಲ, ಅದು ಪ್ರಾಬ್ಲಮ್. ಸೊ ಅದನ್ನು ಕೂಡ ಹೇಳ್ತಾರೆ. ಅಂದರೆ ಎಕ್ಸ್ಪ್ರೆಷನ್ಸೇ ಅರ್ಥ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ ಇಲ್ಲಿ ಇರೋಲ್ಲ ಅಷ್ಟು ಬೇಗ. ದ ಮೆಜಿಷಿಯನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಅವ್ರ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ರು, ಎಷ್ಟು ಮ್ಯಾನಿಫೆಸ್ಟ್ ಮಾಡಿದ್ರು, ಅದನ್ನು ಕೂಡ ಅವರ ಒಂದು ಎಕ್ಸ್ಪ್ರೆಷನ್ಸಲ್ಲೇ ಗೊತ್ತಾಗುತ್ತೆ. ಕಮ್ಯುನಿಕೇಷನ್ ಸ್ವಲ್ಪ ರೇರು, ಅಪರೂಪ ಅಂತ ಹೇಳ್ಬೋದು. ಇನ್ನು ಎಕ್ಸ್ಪ್ರೆಷನ್ಸ್ ಎಲ್ಲ ಹೈಯಾಗೇ ಇರುತ್ತೆ, ಒಂದು 90%, 80% ಪೀಕ್ ಸ್ಟೇಜಲ್ಲೇ ಇರುತ್ತೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ತುಂಬ ಇಷ್ಟಪಟ್ಟಾಗ, ತುಂಬ ಪ್ರೀತಿ ಮಾಡಿದಾಗ ಅವ್ರು ನಿಮ್ಮ ನೆಗ್ಲೆಕ್ಟ್ ಮಾಡಿದ್ದು ಎಲ್ಲವೂ ಅವ್ರ ನೆನಪು ಬರುತ್ತೆ. ಬಟ್ ಈ ಸಾರಿ ಹಂಗೆ ಮಾಡೋದಿಲ್ಲ ಬಿಡಿ ಅವರು. ಈ ಸಾರಿ ಏನಾದರೂ ಮಾಡಿದರೆ ನೀವು ಪರ್ಮನೆಂಟ್ ಡೆಲೀಟ್ ಆಗಿಬಿಡ್ತೀರ, ಆಮೇಲೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ ಸಾರಿ ನೀವು ರಿಯೂನಿಯನ್ ಆದಾಗ ಅವ್ರೇನು ಆ ರೀತಿ ಮಾಡೋದಿಲ್ಲ, ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿ ಇದ್ದೋಗ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಎತ್ತು ಪಕ್ಕಕ್ಕೆ ಸೈಡ್ಗೆ ಎತ್ತು ಬಿಸಾಕ್ತಾರೆ ಅಷ್ಟೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಎಷ್ಟೇ ನೋವು ಪಟ್ಟರು, ಎಷ್ಟೇ ನಿಮಗೋಸ್ಕರ ಎಷ್ಟು ಕಾದಿದ್ರು, ಎಷ್ಟು ವ್ಯಥೆ ಪಟ್ಟರು,
ಆ ಎಲ್ಲ ನೋವು ಕೂಡ ನೀವು ಕಾಂಟ್ಯಾಕ್ಟ್ ಮೀಟ್ ಆಗಿದ ತಕ್ಷಣ ಎಲ್ಲವನ್ನು ಮರ್ತೋಗ್ಬಿಟ್ಟು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಅದೇ ಬಂತು ನೋಡಿ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಫಸ್ಟ್ ಟೈಮ್ ರಿಯೂನಿಯನ್ ಆದಾಗ, ಫಸ್ಟ್ ಟೈಮ್ ಅವ್ರು ನಿಮ್ಮ ಜೊತೆ ಮಾತಾಡಿದಾಗ, ಫಸ್ಟ್ ಟೈಮ್ ಅವರ ಎಕ್ಸ್ಪ್ರೆಷನ್ ತೋರಿಸಿದಾಗ ಲವರ್ಸ್ ಆದಮೇಲೆ, ಲವರ್ಸ್ ಇದ್ದರೆ ಲವರ್ಸ್ಗೆ, ಮತ್ತು ಇನ್ನು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋದರೆ ಅವರು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಆ ಖುಷಿನ ಕೂಡ ಅವರು ನಿಮ್ಮ ಹತ್ರ ಹೇಳ್ಕೊಳೋದಿಲ್ಲ, ಅಷ್ಟು ಸಂತೋಷ ಆಗ್ತಾರೆ, ಹ್ಯಾಪಿ ಆಗ್ತಾರೆ. ಬಟ್ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ರೆಷನ್ ಮೂಲಕನೇ ತೋರಿಸ್ತಾರೆ, ಕಮ್ಯುನಿಕೇಷನ್ ಇರೋದಿಲ್ಲ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫೆಲ್ಲ ಫುಲ್ ಬ್ಯಾಲೆನ್ಸ್ ಆಗುತ್ತೆ, ಅದನ್ನು ಕೂಡ ಹೇಳ್ತಾರೆ, ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಹೆಚ್ಚಿನ ಗಮನ ಕೊಟ್ಟು ಮತ್ತು ಮೆಟೀರಿಯಲಿಸ್ಟಿಕ್ಕು ದುಡ್ಡಿನ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದರಿಂದ ಅವ್ರು ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾನು ದುಡ್ಡುಗೋಸ್ಕರ ಅಂದರೆ ಫೈನಾನ್ಷಿಯಲ್ಗೋಸ್ಕರ, ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ, ಮತ್ತು ಇನ್ನೊಂದು ಆಸ್ತಿ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಯಾವುದೇ ಮನಿ ಮೈಂಡೆಡ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸೊ ಯಾವುದೇ ಥರ ಸಿಚುವೇಷನ್ ಆಗಿರ್ಬೋದು, ಮನಿ ಮೈಂಡೆಡ್ ಅದೆಲ್ಲ ದುಡ್ಡಿನ ವಿಚಾರನೇ ಅದೆಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಕೆರಿಯರು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಇವೆಲ್ಲ ದುಡ್ಡಿನ ವಿಚಾರನೇ. ಅದಕ್ಕೆಲ್ಲ ಹೋದ್ಮೇಲೆ ಇವರು ನಿಮ್ಮಂಥ ಜೆನ್ಯೂನ್ ಪ್ರೀತಿನ ಕಳ್ಕೊಂಡಿದ್ದಕ್ಕೆ ಅದಕ್ಕೆ ಕೂಡ ಪಶ್ಚಾತ್ತಾಪ ಪಡ್ತಾರೆ, ರಿಗ್ರೆಟ್ ಫೀಲ್ ಆಗ್ತಾರೆ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಗೆ ಎಷ್ಟು ರಿಗ್ರೆಟ್ ಮಾಡಿದ್ರು, ಎಷ್ಟು ನೋವು ಮಾಡಿದ್ರು, ಸೊ ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವರು ಕಿಂಗ್ ಆಫ್ ಪೆಂಟಿಕಲ್ಸ್ನಿಂದ ಬಂದಿರೋದ್ರಿಂದ ಅವರು ನಿಮ್ಮ ಥರನೇ ಆಟ ತೋರಿಸ್ತಾರೆ, ಏನು ಪ್ರೀತಿ ಇಲ್ಲದ ಥರ. ನೀವು ಸೈಲೆಂಟ್ ಆಗಿದ್ದರೆ ಕಾಂಪ್ರಮೈಸ್ ಆಗಿ ನಿಮ್ಮ ರಿಲೇಷನ್ಶಿಪ್ಪು ಮುಂದಕ್ಕೆ ಹೋಗುತ್ತೆ. ಅದು ಲವರ್ಸ್ ಆದರೂ ಆಗಿರಲಿ, ಮ್ಯಾರೇಜಿಗೆ ಸಪ್ರೇಷನ್ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ. ಅವರೇನೇ ಮಾಡಲಿ ನಿಮ್ಮ ವ್ಯಕ್ತಿ, ನೀವು ಸೈಲೆಂಟ್ ಆಗಿರಬೇಕಷ್ಟೆ. ಸೈಲೆಂಟ್ ಆಗಿದ್ದರೆ ನಿಮ್ಮ ಪ್ರೀತಿ ನೀವು ಉಳಿಸ್ಕೊತೀರಿ. ಇಲ್ಲ ಅವ್ರು ಏನೇ ಮಾಡಿದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅಂದರೆ ನಿಮಗೆ ತುಂಬ ಇಷ್ಟ, ಅವ್ರಿಗೂ ಅಷ್ಟೇ ನೀವಂದರೆ ತುಂಬ ಇಷ್ಟ. ಬಟ್ ಒಂದೇ ಕ್ವೀನ್ ಬಂದಿರೋದ್ರಿಂದ ಕ್ವೀನ್ ಆದನ್ನು ಬೇರೆಯವ್ರ ಮಾತು ಕೇಳಲ್ಲ. ಅವ್ರಿಗೇನು ಅನಿಸುತ್ತೋ ಅದೇ ಮಾಡ್ತಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸ್ಸಲ್ಲಿ ಏನು ಅನಿಸುತ್ತೋ ಅದೇ ಮಾಡ್ತಾರೆ. ಬಟ್ ಮನಸ್ಸಲ್ಲಿ ಪ್ರೀತಿ ಇದ್ಮೇಲೆ ಅಷ್ಟೇ ತೋರ್ತಾರೆ. ಈಗ ಒಂದು ಎಕ್ಸಾಂಪಲ್ಲು, ಒಂದು ರಾಜ ಅಂದ್ಕೊಳ್ಳಿ, ಮಂತ್ರಿ ಮಾತು ಕೇಳ್ತಾರೆ, ಬಟ್ ರಾಜನಿಗೆ ಏನು ಅನಿಸುತ್ತೋ ಅದೇ ಮಾಡ್ತಾನೆ. ರಾಣಿನೂ ಅಷ್ಟೇ, ಪಕ್ಕದಲ್ಲಿ ಕೆಲಸ ಮಾಡ್ತಾರೋ ಅವ್ರ ಮಾತು ಕೇಳ್ತಾರೆ, ಬಟ್ ರಾಣಿಗೆ ಮತ್ತೇನು ಅನಿಸುತ್ತೋ ಅದನ್ನೇ ಮಾಡ್ತಾಳೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಇಲ್ಲಿ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅಥವಾ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಸೊ ಯಾರೇ ಆಗಿರಲಿ, ಅವ್ರು ಕೂಡ ಅಷ್ಟೇ, ಅವ್ರಿಗೆ ಮೊದಲು ನಿಮ್ಮ ಮಾತು ಕೇಳ್ತಾರೆ, ಮತ್ತು ಅವ್ರಿಗೆ ಏನು ಅನಿಸುತ್ತೋ ಅದೇ ಥರ ಮಾಡ್ತಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಹಠ ಜಾಸ್ತಿ ಅಂತ ಹೇಳ್ಬೋದು, ಅವ್ರದ್ದೇ ನಡಿಬೇಕು ಅನ್ನೋದು ಥರ ಬಿಹೇವಿಯರ್. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅವರು ನಿಮಗೋಸ್ಕರ ಎಷ್ಟು ಪ್ಲ್ಯಾನ್ಸ್ ಮಾಡಿದ್ರು, ಎಷ್ಟು ಟ್ರಿಕ್ಸ್ ಮಾಡಿದ್ರು, ನಿಮ್ಮನ್ನು ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ತಲೆ ಉಪಯೋಗಿಸಿರೋ ಎಲ್ಲವೂ ಅವ್ರನ್ನ ರಿಯೂನಿಯನ್ ಆದಾಗ ಎಲ್ಲವನ್ನು ರಿವೀಲ್ ಮಾಡ್ತಾರೆ. ಎಕ್ಸ್ಪ್ರೆಷನ್ ಮುಖಾಂತರ ಆದರೂ ಮಾಡ್ಬೋದು, ಕಮ್ಯುನಿಕೇಷನ್ ಮುಖಾಂತರ ಆದರೂ ಮಾಡ್ತಾರೆ ಕಂಪಲ್ಸರಿ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನಿಂಗ್ ಆಗುತ್ತೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತಲೂ ಅದನ್ನು ಕೂಡ ಹೇಳ್ಬೋದು, ಅಥವಾ ಎಕ್ಸ್ಪ್ರೆಷನ್ ಮುಖಾಂತರನೇ ತೋರಿಸ್ಬೋದು. ದ ಫೂಲ್ ಬಂದಿರೋದ್ರಿಂದ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರ ಲೈಫಲ್ಲೆಲ್ಲ ಎಷ್ಟು ಕಷ್ಟಗಳು ಬಂತು ಅದನ್ನು ಹೇಳ್ತಾರೆ. ಅವ್ರ ಲೈಫಲ್ಲಿ ಎಷ್ಟು ಕಷ್ಟಗಳು ಬಂತು, ಎಷ್ಟು ನೋವಾಯಿತು, ಅವ್ರನ್ನ ಯಾರ್ಯಾರು ಮತ್ತೆ ಫೂಲ್ ಮಾಡಿದ್ರು, ಥರ್ಡ್ ಪಾರ್ಟಿ ಸಿಚುವೇಷನ್ ಎಲ್ಲವನ್ನೂ ಹೇಳ್ತಾರೆ. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸೇನು ಟ್ರಸ್ಟ್. ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಾದರೆ ಅವ್ರ ಮೇಲೆ ನಂಬಿಕೆ ಇಡಿ ಅಂತ ಬರ್ತದೆ. ಆಸ್ಕ್ ಯುವರ್ ಏಂಜಲ್ಸ್, ನಿಮ್ಮ ಒಂದು ದೇವ್ರುಗಳು ಯಾರಿದ್ದಾರೆ ಅವ್ರನ್ನ ಕೇಳಿ ರೊಮ್ಯಾನ್ಸ್ ಬಂದುಬಿಡ್ತಾ ಹೋಗುತ್ತೆ. ಇನ್ ದ ನಿಯರ್ ಫ್ಯೂಚರ್ ಯು ಆರ್ ರೆಡಿ. ನಿಮ್ಮ ವ್ಯಕ್ತಿನ ನೀವು ಪಡ್ಕೊಳೋದಕ್ಕೆ ರೆಡಿ ಆಗಿದ್ರೆ ಬಿ ಪ್ರಿಪ್ರೇಷನ್. ಓಕೆ, ನಿಮ್ಮ ಇಷ್ಟವಾದ ದೇವ್ರನ್ನ ಕೇಳಿ ನೀವು ಡಿಸಿಷನ್ ತೊಗೊಂಡು ಇದು ಮಾಡಿ. ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಾದರೆ ಅವ್ರ ಮೇಲೆ ನಂಬಿಕೆ ಇಡಿ, ಬೇಡ ಅಂದರೆ ನಂಬಿಕೆನೇನು ಇಡೋಕ್ಕೆ ಹೋಗಬೇಡಿ ಅಷ್ಟೇ.